ಕೆಎಸ್ ಈಶ್ವರಪ್ಪನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೂಡ ತುಂಬಾನೇ ಶಾಂತ ರೀತಿಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅಂತ ಹೇಳಿ ಕೆಎಸ್ ಈಶ್ವರಪ್ಪನವರು ಹೇಳಿದ್ರು. ಈ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನನ್ನ ಜೈಲಿಗೆ ಕಳುಹಿಸ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಅವರೆಲ್ಲರಲ್ಲಿ ಇವರು ಕೂಡ ಒಬ್ರು. ನಮ್ಮ ಜಿಲ್ಲೆಯವರೇ ಮಾತಾಡ್ತಾರೆ. ಕೇವಲ ಈಶ್ವರಪ್ಪನವರು ಅಷ್ಟೇ ಅಲ್ಲ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ನಾನು ಹೆದರೋಕ್ ಹೋಗಲ್ಲ, ಯಾರ್ಯಾರ ಬಳಿ ಏನೇನ್ ಮಾಡಿಸ್ತಾ ಇದ್ದಾರೆ ನಮ್ಗೆಲ್ಲಾ ಗೊತ್ತಿದೆ. ಕೆಎಸ್ ಈಶ್ವರಪ್ಪ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಮೇಲೆ ವ್ಯಾಮೋಹದಿಂದ ಅವನು ಹೇಳಿದಂಥ ರಾಷ್ಟ್ರದ್ರೋಹಿ ಹೇಳಿಕೆಯನ್ನು ಸಮರ್ಥಿಸಿದಷ್ಟೇ ಅಲ್ಲ, ನನ್ನ ಬಗ್ಗೆ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಗೂಂಡಾ ಪದ ಬಳಸ್ಯಾರೆ. ಇಂಥ ಗೊಡ್ಡ ಬೆದರಿಕೆಗೆ ನಾನು ಬೆದರಿದ್ರೆ ರಾಜಕಾರಣವೇ ಮಾಡ್ತಿರ್ಲಿಲ್ಲ. ನಾನು ಅವರಿಗೆ ಕೇಳಬೇಕು ಏನು ಅದಕ್ಕೆ ಏನು ಅಂತಂದರೆ, ರಾಜಕಾರಣದಲ್ಲಿ ನಾನು ಹೊರಗಿದ್ದೀನಿ ಅನ್ನತ್ತ ಅದು ಅಭಿಪ್ರಾಯ. ನನಗೂ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಗಿಲ್ಲ ಅಂತ ಪತ್ರಕರ್ತರು ಇನ್ಯಾರಿಗೆ ಅರ್ಥ ಆಗಬೇಕು. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ಅರ್ಧ ಸೆಟ್ಲ್ಮೆಂಟ್ ಈಗಾಗಲೇ ಇಡಿ ಮಾಡಿದೆ. ತಿಹಾರ್ ಜೈಲಲ್ಲಿ ಸಾಕಷ್ಟು ತಿಂಗಳಿದ್ದು ಬಂದರು. ಎಷ್ಟು ದಿನ ಇದ್ದರು ನನಗೆ ಗೊತ್ತಿಲ್ಲ, ಎಷ್ಟು ತಿಂಗಳಿದ್ರು ನನಗೆ ನೆನಪಿಲ್ಲ. ಅವ್ರಿಗೆ ಲೆಕ್ಕ ಇರ್ಬೋದು ತಿಹಾರ್ ಜೈಲಲ್ಲಿ ಎಷ್ಟು ದಿನ ಇದ್ದರು ಅಂತ. ಅರ್ಧ ಸೆಟ್ಲ್ಮೆಂಟ್ ಆಗಿದೆ, ಬೇಲಲ್ಲಿ ಹೊರಗಡೆ ಇದ್ದಾರೆ, ಮತ್ತೆ ಜೈಲಿಗೆ ಹೋಗೇ ಹೋಗ್ತಾರೆ. ಅದ್ರಾಗೆ ಅನುಮಾನ ಇಲ್ಲ. ಅವಾಗ ಪೂರ್ಣ ಸೆಟ್ಲ್ಮೆಂಟ್ ಅವಾಗುತ್ತೆ. ಸರಿ, ಈಗೆಲ್ಲ ಜೈಲು ಕಳಿಸ್ತೀನಿ ಅಂತ ಎಷ್ಟೋ ಜನ ಹೇಳವ್ರೆ. ಅವರೊಬ್ಬರೇ ಅಲ್ಲ, ನಮ್ಮ ಜಿಲ್ಲೆಯವರು ಮಾತಾಡವ್ರೆ, ಬೇರೆಯವರು ಮಾತಾಡವ್ರೆ. ಇರಲಿ, ನಾನೆಲ್ಲದಕ್ಕೂ ರೆಡಿ ಇದ್ದೀನಿ. ನಾನೇನು ಅದಕ್ಕೇನು ಎದುರುಗಿದ್ದುಕೊಳ್ಳೋನಲ್ಲ. ದೊಡ್ಡ ಷಡ್ಯಂತ್ರ ಮಾಡ್ತಾವ್ರೆ. ನಾನು ಇನ್ನೂ ಹೇಳಿಲ್ಲ. CBI ಅವ್ರ ಕೈಲಿ ಏನೇನು ಮಾಡಿಸ್ತಾವ್ರೆ, ಇನ್ನೊಬ್ರ ಕೈಲಿ ಏನೇನು ಮಾಡಿಸ್ತಾವ್ರೆ ಎಲ್ಲ ನಾನೆಲ್ಲ ಟೈಮ್ ಬಂದಾಗ ನಾನು ಹೇಳ್ತೀನಿ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಯಾವಾಗ ಡಿಕೆ ಶಿವಕುಮಾರ್ ಅವರಿಗೆ ಜೈಲಿಗೆ ಹೋಗ್ತಾರವರು, ರೇಡ್ ಆಗುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ಸ್ಗಳನ್ನ ಬೇರೆ ವಿಪಕ್ಷ ನಾಯಕರು ನೀಡ್ತಾರೋ ಅವಾಗೆಲ್ಲ ಕಾಮಾಗೆ ಉತ್ತರ ಕೊಡ್ತಾರೆ. ಮೋಸ್ಟ್ಲಿ ಎಲ್ಲದಕ್ಕೂ ರೆಡಿ ಆಗಿದ್ದಾರೆ ಅಂತ ಅನ್ಸುತ್ತೆ. ಸಭಾ ಬಹಳ ಮುಖ್ಯವಾಗಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೆಎಸ್ ಈಶ್ವರಪ್ಪ ನಡುವಿನ ಮಾತಿನ ಸಮರ ಈಗ ತಾರಕಕ್ಕೇರಿರುವಂಥದ್ದು. ಬಹಳ ಮುಖ್ಯವಾಗಿ ಕೆಎಸ್ ಈಶ್ವರಪ್ಪ ಅವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಒಂದು ಹಂತದಲ್ಲಿ ಸೆಟ್ಲ್ಮೆಂಟ್ ಆಗಿದೆ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಿದ್ದಾರೆ ಅನ್ನುವಂಥ ನೇರವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಕೆಎಸ್ ಈಶ್ವರಪ್ಪ ಈಗಾಗಲೇ ಅರ್ಧ ಸೆಟ್ಲ್ಮೆಂಟು ಡಿಕೆ ಶಿವಕುಮಾರ್ ಅವರಿಗೆ ಆಗಿದೆ. ಹಾಗಾಗಿ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಸೊ ಈ ಹೊರಗಡೆ ಇದ್ದರೆ ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ CBI ಮೂಲಕ ಯಾರೆಲ್ಲ ಯಾವ ರೀತಿ ಷಡ್ಯಂತ್ರ ನಡೆಸ್ತಿದ್ದಾರೆ ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ರಾಮನಗರ ಜಿಲ್ಲೆ ಅಂದರೆ ತನ್ನದೇ ಜಿಲ್ಲೆಯವರಾಗಿರುವಂಥವ್ರಿಗೆ ಒಬ್ಬರು, ಅವರು ಕೂಡ ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ನಾನು ಜೈಲಿಗೆ ಕಳಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ನನಗೆ ಗೊತ್ತಿದೆ. ಅಂದರೆ CBIಯನ್ನು ಬಳಸಿಕೊಂಡು ತನ್ನ ವಿರುದ್ಧ ಷಡ್ಯಂತ್ರ ನಡೆಸ್ತಿದೆ, ಎಲ್ಲದಕ್ಕೂ ಕೂಡ ನಾನು ಸಮಯ ಬಂದಂಥ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇತ್ತೀಚೆಗಷ್ಟೇ ಕೂಡ ಹಲವು ಸಂದರ್ಭಗಳಲ್ಲಿ ಡಿಕೆ ಶಿವಕುಮಾರ್ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಹಜವಾಗಿ ಗಮನಿಸಬೇಕಾಗಿರುವಂಥದ್ದು. ಯಾಕಂತಂದರೆ ನನ್ನ ಮತ್ತೆ ಜೈಲಿಗೆ ಕಳಿಸುವಂಥ ಷಡ್ಯಂತ್ರ ಪದೇ ಪದೇ ನಡೀತಿದೆ ಅನ್ನುವಂಥ ಮಾತುಗಳನ್ನು ಯಾಕಂದರೆ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಹಾಗಾಗಿ ಮುಂಬರುವ ದಿನಗಳಲ್ಲಿ ಕೂಡ ಆ ರೀತಿ ಆಗಬಹುದು ಅನ್ನುವಂಥ ಮಾತನ್ನ ಮತ್ತೆ ಡಿಕೆ ಶಿವಕುಮಾರ್ ಹೇಳುವ ಮೂಲಕ ಒಂದು ರೀತಿಯಲ್ಲಿ ತನ್ನ ವಿರುದ್ಧ ಈ ರೀತಿ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದ ಮಾತುಗಳನ್ನ ಈ ಸದ್ಯ ಆಡ್ತಿರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.